ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿನಿಂಗಕ್ಕೆಲ್ಲ ಸ್ವಾಗತ. ಇವತ್ತು ನಾನು ಹವ್ಯಕ ವರ್ಷ ಲಾಗ್ ಮಾಡ್ತಾ ಇದ್ದೆ. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗ್ತೇಳಿ ನೋಡ್ತಾಪ್ಪ. ತರಕಾರಿ ಎಲ್ಲ ಖಾಲಿ ಆಗೋಗಿತ್ತು. ಒಂದು ಬೀಟ್ರೂಟು, ಒಂದು ಉಳ್ಳಾಗಡ್ಡೆ ಇತ್ತು, ಅದನ್ನೇ ಹಾಕಿ ಪಲಾವ್ ಮಾಡ್ತಾ ಇದ್ದೆ. ಬೀಟ್ರೂಟ್ ಪಲಾವು. ನಾನು ಸುಮಾರು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನ ಬೆಳೆಸ್ತೀವಿ, ಮನೆಯಲ್ಲೇ ಮಾಡಿಸಿದ್ದು. ಪರಿಮಳನೂ ಚಲೋ ಇತ್ತು, ಜೊತೆಗೆ ಅಡುಗೆನೂ ರುಚಿಯಾಗಿತ್ತು. ಹಾಗೆ ತಾಳಿ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನೆಲ್ಲ ಡೈರೆಕ್ಟ್ ಹಾಕ್ಬಿಡ್ತಾ ಇದ್ದೆ. ಆಮೇಲೆ ಎಕ್ಸ್ಟ್ರಾ ಬೆಳ್ಳುಳ್ಳಿ ಒಂದು ಹಾಕ್ತೀವಿ. ಬೆಳ್ಳುಳ್ಳಿ, ಸಣ್ಣ ಮೆಣಸಿನ ಒಂಚೂರು ಹಾಕ್ತೀವಿ. ಆ್ಯಕ್ಚುಲಿ ಅದರಲ್ಲಿ ಇದ್ದು, ಆ ಪೌಡ್ರಲ್ಲಿದ್ದು, ಬಟ್ ನಾನೀಗ ಎಕ್ಸ್ಟ್ರಾ ಒಂಚೂರು ಹಾಕ್ತೀನಿ. ಓಕೆನಾ? ಇವತ್ತು ಹೋಮ್ವರ್ಕ್ ಕೆಲಸೆಲ್ಲ ಮುಗಿತು. ಇನ್ನು ಸ್ವಲ್ಪ ಇದ್ದು ಕಾರ್ಟೂನ್ ನೋಡ್ತಾ ಕುತ್ಕೊಂಡಿರೋದು. ಸುಮಾರು ದಿನ ಆಯ್ತು, 4-5 ದಿನನೇ ಹತ್ತಿ ಲಾಗ್ ಹಾಕಿದ್ದೇನೆ ಈಗ. ಸೊ ಇವತ್ತೊಂದು ಲಾಗ್ ಮಾಡಿ ಹಾಕ್ಬಿಡೋಣ. ಅಲ್ಲಿ ರೆಡಿ ಮಾಡಿ ಪಲಾವ್ ಅಕ್ಕಿ ಸ್ವಲ್ಪ ಇತ್ತು. ನಾನು ಯುಕ್ತ ಇಬ್ಬರೇ ಹ್ಯಾಂಗ್ ಮಾಡಿ ಸಾಕೊಂಡು ಮಾಡ್ತಾಯಿದ್ದೆ. ಇದು ಗ್ರೀನ್ ರಿಚ್ ಹೇಳಿ ಪಲಾವ್ ಮಸಾಲ ಕದಂಬದಿಂದ ತಗೊಬಂದಿದ್ದೆ, ಚಲೋ ಇದ್ದು. ಸೊ ನಿಂಗಾಕಿಗೂ ಹೇಳ್ತಾ ಇದ್ದೆ. ಇದೇನು ಪ್ರಮೋಷನ್ ಅಲ್ಲ, ನಂಗೆ ಇಷ್ಟ ಆಯ್ತು, ಅದಕ್ಕೆ ಇದನ್ನು ಹಾಕ್ತಾಯಿದ್ದೆ. ಹಾಗೆ ನಿಂಗಾಕಿಗೂ ಹೇಳಿದೆ. ಮಸಾಲದೆಲ್ಲ ಸಣ್ಣ ಮೆಣಸೆಲ್ಲ ಹಾಕಿರ್ತೆ. ನಾನು ಎಕ್ಸ್ಟ್ರಾ ಒಂಚೂರು ಫ್ಲೇವರ್ ಇಲ್ಲಿ ಹೇಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಎಲ್ಲ ಹಾಕಿದ್ದೆ. ಸ್ವಲ್ಪ ಮಾಡ್ತಾಯಿದ್ದೆ. ಒಂದೇ ಬೀಟ್ರೂಟ್ ಹಾಕಿ ಮಾಡ್ತಾಯಿದ್ದೆ. ನಾನು ಇರ್ತಾ ಇಬ್ಬರೇ ತಿಂಬಾವು. ಈಗ ವೀಕಕ್ಕವರು ಒಂದಂಗೆ ಶೂಟಿಗೆ ಹೋದರು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಡೆಗೆ ಸ್ವಲ್ಪ ನಿಂಬು ರಸ ಎಲ್ಲ ಹಾಕ್ತಾ ಇದ್ದೆ. ಕುಕ್ಕರಲ್ಲಿ ಸೀಟಿ ಹೊಡ್ಸಿದ್ದೆಲ್ಲ ಆಯ್ತು, ಆದರೆ ನೀರು ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ. ಅದಕ್ಕೆ ಕಡೆ ಮತ್ತೆ ಬಿಸಿ ಮಾಡಿದೆ. ಸ್ವಲ್ಪ ನೀರು ಹಾರಿಸಿ ಆಮೇಲೆ ಯುಕ್ತಂಗೆ ಹಾಕ್ಕೊಡ್ತಾ ಇದ್ದೀಗ. ಪಲಾವ್ ಮಸಾಲ ಇಷ್ಟ ಆಯ್ತು ನನಗೆ. ನಾನು ಸುಮಾರು ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಹೋಮ್ ಮೇಡ್ ಮಸಾಲ ಇರ್ತಲ್ಲ, ಎಲ್ಲ ತಗೊಬಂದ್ಕೊಂಡು ಟ್ರೈ ಮಾಡ್ತಾ ಇರ್ತೀವಿ. ಯಾವ ಚಲೋ ಇದ್ದು ನೋಡೋಣ ಅಡ್ಕೊಂಡು ಹಾಕ್ಕೊಂಡು ತಿಂತೀವಿ. ಇವಾಗ ಪಲಾವ ಯುಕ್ತ ಬೇಬಿ ತಗೊಳ್ಳಿ. ಓಕೆ. ಸ್ಯಾಟರ್ಡೆ ಸಂಡೇ ರಜೆ ಇದ್ದಕ್ಕೆ ಯುಕ್ತಂಗೆ ಒಳ್ಳೆ ಚಿಲ್ ಡೇ ಆಗಿತ್ತು. ಯಾವ್ಯಾವ ಅಡುಗೆಲಿ ಎಂತೆಂಥ ತಿಂಡಿದ್ದು ನೋಡೋದು, ಆಮೇಲೆ ಕಾರ್ಟೂನ್ ನೋಡೋದು, ಮತ್ತು ತಿರ್ಗಲೋಪನ ಹೇಳೋದು. ಬೇರೆ ಕೆಲಸ ಇಲ್ಲ. ಬಾ, ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ. ಬಾ. ವಾಕಿಂಗ್ ಹೋಗು. ಹಾಗೆ ಸಂಜೆ ಕಡೆ ಪ್ಯಾಟಿಗೆ ಒಂದು ರೌಂಡ್ ಓಪನ್ ಹೊರಟಿಯ. ಎಲ್ಲ ಕಡೆ ರೋಡ್ ಮಾಡ್ತಿದ್ದೆ. ಈಗ ಜಾತ್ರೆ ಬಂತಲ್ಲಿ, ಅದಕ್ಕೆ ಇದು ಸ್ಟೇಡಿಯಂ ಹತ್ರ ನೋಡ್ತಾ ಇದ್ದಿಕ್ಕು. ನೋಡಿ ಹೆಂಗೆ ರೋಡೆಲ್ಲ ಮಾಡ್ತಾ ಇದ್ದ ಹಾಕೊಂಡು. ನೋಡು ಜಾತ್ರೆ ಮುಗಿತಕ್ಕ ಇರ್ತು ಕಡೆ ಜಾತ್ರೆ ನೋಡ್ತಾ ಇರ್ಬೋದು. ಜಾತ್ರೆ ಮುಗಿದ ತಕ್ಷಣ ಈ ರೋಡು ಮತ್ತೆ ಯಥಾಸ್ಥಿತಿ ಆಗುತ್ತೆ. ಹಾಗೆ ಆದ್ಯ ಗ್ರ್ಯಾಂಡ್ ಹೋಟೆಲ್ ಇದೆಯಾ, ಸುಮಾರು ನೈಟ್ ಬರ್ತೀನಿ. ಸೊ ನಾರ್ತ್ ಇಂಡಿಯನ್ ತಿನ್ಕೊಂಡು ಓಪನ್ ಬಂದ್ಯಾ. ಈಗ ಫೇವ್ರೇಟ್ ಫ್ರೆಂಡ್ಸ್ ಫೈಟ್ ಬಂದಿದೆ. ಹಂಗೆ ಊಟೆಲ್ಲ ಮಾಡಿದ್ದಾಯ್ತು. ಕಡೆಗೆ ಜಾತ್ರೆ ಪೇಟೆ ಎಷ್ಟು ರೆಡಿ ಆಜು ನೋಡ್ಕೊಂಡು ಬಪ್ಪ ನೋಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಬಿಡ್ಕೆ ಬೆಲ್ಲಲ್ಲಿ ಚಪ್ರ ಎಲ್ಲ ಹಾಕ್ತಾ ಇದ್ದೆ. ಇವಾಗ ಬನ್ನಿ ನಿಮಗಿಗೂ ತೋರಿಸ್ತೀವಿ. ನೋಡಿ ಅಂಗಡಿ ಎಲ್ಲ ತೆಗಿದ್ದೆ. ಇವಾಗ ಜಾತ್ರೆ ಚಪ್ರ ರೆಡಿ ಆಗ್ತಾ ಇದ್ದು. ಒಂದು ರೌಂಡ್ ಹಾಗೆ ಪ್ಯಾಟೆಲ್ಲ ತಿರ್ಕೊಂಡು ಎಂತೆಂಥ ತಯಾರಾಜೆಲ್ಲ ನೋಡ್ಕೊಂಡು ಹಾಗೆ ಮನೆಗೆ ಬಂದೆ. ಇಷ್ಟೇ ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.